ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ವಿಡಿಯೋ ಆದಷ್ಟು ಕೆಲವು ಟೈಮ್ ಒಂದು ವಾರ ಅಷ್ಟೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದರೆ 3 ಆದರೆ 3 ಹಾಕ್ತೀನಿ, 4 ಆದರೆ 4 ಹಾಕ್ತೀನಿ ವಿಡಿಯೋ. ಅಟ್ಲೀಸ್ಟ್ ಒಂದು 3 ಆದರೂ ಹಾಕ್ತೀನಿ. ಆದರೆ ಯಾಕಂತಂದರೆ ನಾನು ತಮಿಳ್ನಾಡಿಗೆ ಬಂದೀನಿ. ನಿನ್ನೆನೇ ಬಂದೇವ್ರಿ ನಾವು ತಮಿಳ್ನಾಡಿಗೆ. ಅಲ್ಲಿಂದ ನಮ್ಮಪ್ಪ ನಮ್ಮವ್ವರು ನಾನು ನಮ್ಮ ಮನೆಯವರು ನನ್ನ ಮಗಳು 5 ಮಂದಿ ಬಂದೇವಿ ಪ್ರವಾಸಕ್ಕಂತೇಳಿ. ಒಂದು 8-10 ದಿನ ಆಗ್ತೈತೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಮನೆಗೆ ಹೋಗಕ್ಕೆ. ಅದಕ್ಕೆ ನನಗೂ ಎಲ್ಲ ಟ್ರಾವೆಲಿಂಗ್ ಪೂರ್ತಿ ಅಡ್ಡಾಡಿ ಸುಸ್ತಾಗಿರ್ತೈತಿ. ಆಮೇಲೆ ಬಂದು ನಾನು ಕತಿ ಮಾಡ್ಕೋಬೇಕು ರಾತ್ರಿ ರೂಮ್ನೊಳಗೆ. ಈಗ ನೋಡಿರಿ ಟೈಮ್ ಎಷ್ಟಾಗೈತಿ, ಇವಾಗ ಎಷ್ಟು ಟೈಮ್ ನೋಡಿರಿ 12:30 ಆಗೈತಿ. ಇನ್ನೂ ನಾನು ಕತಿನೇ ಮಾಡ್ತಾ ಇದ್ದೀನಿ. 12:30 ಆಗೈತಿ. ಪೂರ್ತಿ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತೀನಿ. ಮಕ್ಕಳೋದು ಎಷ್ಟೊತ್ತಾಗೈತೆ ಗೊತ್ತಿಲ್ಲ ಇನ್ನೂ ನನಗೆ, ಯಾಕಂದ್ರೆ ಇನ್ನೂ ಒಂದು ಕತಿ ಬಾಕಿ ಐತಿ, ಅದು ಮುಗಿಸ್ಮಕೋಬೇಕು. ಅದಕ್ಕೆ ಒಂದ್ಸಲ 3 ಆದರೆ 3 ಹಾಕ್ತೀನಿ. ಒಂದು ವಾರ ಅಷ್ಟೇ, ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊರಿ, ಎಲ್ಲರೂ ಕ್ಷಮಿಸ್ರಿ. ಆಮೇಲೆ ಟೈಮಿಂಗ್ ಸೆಟ್ ಮಾಡೋದ್ರಿಂದ ಭಾಳ ಜನ ನಿಮ್ಗೆ ಕೆಲವ್ರು ಕಮೆಂಟ್ ಮಾಡಿದ್ರಿ ಸೊಕ್ಕ ಬಂದೈತ್ರಿ, ಅಂದರೆ ನೀವು ಸ್ವಲ್ಪ ಹೆಸರು ಮಾಡಿರಿ ಅಂದ ತಕ್ಷಣ ಟೈಮಿಂಗ್ ಎಲ್ಲ ಇಟ್ಟು ನಮ್ಮನ್ನು ಕಾಯಿಸ್ತೀರನ ಅಂತ ಕೇಳ್ತೀರಿ. ಇಲ್ಲ ರೀ ಆ ಥರ ಯಾವ ಸೊಕ್ಕು ಇಲ್ಲ, ದೇವರಣಿಗೂ ಇಲ್ಲ. ನಿಮ್ಮಿಂದ ನಾನು ಟೈಮಿಂಗ್ ಯಾಕೆ ಇಡ್ತೀನಿ ಅಂತಂದರೆ ಒಂದೇ ಒಂದು ರೀಸನ್, ನನಗೆ ಕೆಲವೊಂದು ಟೈಮ್ ಟವರ್ ನೆಟ್ವರ್ಕ್ ಸಿಗ್ತೈತಿ, ಕೆಲವೊಂದು ಟೈಮ್ ನೆಟ್ವರ್ಕ್ ಸಿಗಂಗಿಲ್ಲ. ಆಮೇಲೆ ಏನಾರ ಒಂದು ಕೆಲಸದೊಳಗೆ ಮರೆತು ಬಿಡ್ತೇನೆ. ಆ ಕಾರಣಕ್ಕೆ ಕತಿ ಆಗಿದ್ವಪ್ಪ, ವಿಡಿಯೋ ಎಲ್ಲ ರೆಡಿ ಇದ್ವು ಅಂದರೆ ನಾನು ಏನು ಮಾಡಿಬಿಡ್ತೀನಿ, ಟೈಮಿಂಗ್ ಸೆಟ್ ಮಾಡಿ ನನ್ನ ಕೆಲಸ ನಾನು ಮಾಡ್ಕೊಳಕತ್ಬಿಡ್ತೀನಿ. ಆ ಟೈಮಿಗೆ ಅದು ಪಬ್ಲಿಕ್ ಆಗಲಿ ಅನ್ನೋ ಉದ್ದೇಶ ಇರ್ತೈತಿ ಹೊರತು ತಲೆ ಒಳಗೆ. ಅದು ಬಿಟ್ಟರೆ ನಂಗೆ ಮತ್ತೇನೂ ಇರೋಂಗಿಲ್ಲ. ಕೆಲವೊಂದು ಟೈಮ್ ಎಷ್ಟೋ ಸಲ ವಿಡಿಯೋ ರೆಡಿ ಇರ್ತೈತಿ, ಪಬ್ಲಿಕ್ ಹೊಡೆಯೋದೇ ಮರ್ತು ಬಿಟ್ಟಿರ್ತೀನಿ. ಆಮೇಲೆ ಹೊಡೆಯೋಣ ಟೈಮಿಂಗ್ ಆಗಿಲ್ಲ ತಡಿ ಅಂತ ಬಿಟ್ಟಿರ್ತೀನಿ, ನೆನಪೇ ಆಗಿರೋಂಗಿಲ್ಲ, ಮರ್ತು ಬಿಡ್ತೀನಿ. ಹೀಗಾಗಿ ನಂಗೆ ಭಾಳ ಅದು ಮರವಿಂದ ತೊಂದರೆ ಇರೋದ್ರಿಂದ ನಾನು ಅದನ್ನು ನೆನಪು ಮಾಡಿ ಆಗಲ್ಲ ಅಂತ ನಾನು ಟೈಮಿಂಗ್ ಇಟ್ಟಿರ್ತೀನಿ ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಕೀಪ್ ಸಪೋರ್ಟಿಂಗ್ ಮೀ, ಕೀಪ್ ವಾಚಿಂಗ್ ಮೈ ಚಾನಲ್. ಮತ್ತೇನು ಹೇಳಲಿಪ್ಪ, ಎಲ್ಲರಿಗೂ ಧನ್ಯವಾದ. ಇಲ್ಲೇ ಇಟ್ಟಿದ್ದೆ ಹೆಸರು ಬೇಳೆ ಡಬ್ಬಿನ, ಎತ್ತಾಗ ಹೋತ ಇವ ಇದು ಎಲ್ಲಿ ಅಂತ ಹುಡುಕ್ಬೇಕಾತ್ ನೋಡ. ಹಂಗಾರ ಉದ್ದಿನ ಬೇಳೆನೂ ಖಾಲಿ ಆಗೈತಿ ಏನಪ್ಪ, ದಾಸಿಗೆ ಹಾಕ್ಬೇಕಂತೆ ಹುಡುಕ್ಯಾಡ್ತಾನಿ, ಸಿಗವಲ್ತು. ರೀ ರೀ ಏನ ನೆಮ್ಮದಿಯಾಗಿ ಕೊಟ್ಟು ಕುಂದ್ರಾಕ್ ಬಿಡದಲ್ಲ ತಗ. ನನ್ನ ಟೆನ್ಷನ್ ನನಗಾಗಿತ್ತ. ಏನಿಂದ ಅಂತಿರಲ್ಲ, ಅಡಿಗೆ ಮಾಡ್ಬೇಕು ಬೇಡ ನಾನು. ಯವ್ವಾ ನಡ ಒಮ್ಮಿಂದ ಮಕ್ಕ ಚಳ್ಳ ಅಂತ ಹಿಡಿದಿತ್ತು ನೋಡಂಗ. ಅಲ್ರಿ ಉದ್ದಿನ ಬೇಳೆ ಡಬ್ಬಿ ಎಲ್ಲೋತ? ಅಲ್ಲ ಯಾ ನಕ್ಷತ್ರದಾಗ ಹುಟ್ಟಿಯ ನೀನು ಲೇ ಗಿಡ್ಮುಳಿ? ಅಡಿಗೆ ನೀ ಮಾಡ್ತೀಯ ನಾ ಮಾಡ್ತೇನೆ, ಉದ್ದಿನ ಬೇಳೆ ಡಬ್ಬಿ ಎಲ್ಲ ಅಂತ ಕೇಳಾಕತ್ತೀಯಲ್ಲ. ಸೊಂಡೆ ಬಾಯಿ ಹಂಗೆ ಕೊಡ್ಲೇನೋ ಒಂದ ಕೊಡಬಾರ್ದು, ಕೊಟ್ಟಿನ ಮಕ ಹನುಮಪ್ಪನ ಮಕ ಆದಂಗೆ ಆಗಿರ್ಬೇಕು ನೋಡು. ರೀ ಹಂಗಲ್ಲ ನಾ ಹೇಳಿದ್ದೆ, ಉದ್ದಿನ ಬೇಳೆ ಖಾಲಿ ಆಗ್ಯಾವ, ಆಮ್ಯಾಗ ಹೆಸರು ಬೇಳೆನೂ ಇಲ್ಲ. ಪಾಪ ಆಗಲಿಂದ ಪೂಜಾ ಹೆಸರು ಬೇಳೆ ಪಾಯಸ ತಿನ್ಬೇಕಂತ 2 ಸಲ ಆತಿ ಕೇಳಾಕತ್ತಿ. ಅವ್ವ ನಂಗೆ ಯಾಕೆ ಹೆಸರು ಬೇಳೆ ಪಾಯಸ ತಿನ್ನೋಂಗೆ ಆಗುತ್ತದೆ, ತಡ್ಕೊಳಕ್ಕೆ ಆಗೋಲ್ತು. ಯಾವಾಗ ಇನ್ನೂ ಮಾಡೋದು ನೀನು? ಅಯ್ಯವ್ವ ಮಾಡ್ಬೇಕಂತೇಳಿ ಬನ್ನಿ ಹುಡುಗಿ. ಇಲ್ಲೇ ಹೆಸರು ಬೇಳೆನೂ ಇಲ್ಲ, ಉದ್ದಿನ ಬೇಳೆನೂ ಇಲ್ಲ ದಾಸಿಗೆ ಹಾಕಕ್ಕೆ. ಅದಕ್ಕೆ ನೋಡಾಕತ್ತಿದ್ ನೋಡು. ಈಕಿ ನಮ್ಮಾಕಿ ರತ್ನ ಅದಳಲ್ಲ, ಖಾಲಿ ಆಗಿಂದ ಹೇಳೋದೇ ಅಲ್ವಾ ಇಂಥದ್ದು ಖಾಲಿ ಆಗೈತೆ ಅಂತೇಳಿ ಒಮ್ಮೆ ಮಾಡು ಹೊತ್ನ್ಯಾಗ ಅಂಗಡಿ ಓಡುದು. ಈಗೇನ ತರ್ಬೇಕನ ತೋರ್ದಾಲ್ನ? ತೋರ್ದಾಲ ಹಂಗಂದ್ರೇನ್ರಿ? ಲೇ ನಾನ್ ವೆಜಿಟೇಬಲ್ ಬಿಟ್ರೋಟು. ತೋರ್ದಾಲ್ ಅಂದ್ರ ಉದ್ದಿನ ಬ್ಯಾಳಿ. ಅಪ್ಪ ತೋರ್ದಾಲ್ ಅಂದ್ರೆ ತೊಗರಿ ಬ್ಯಾಳಿ. ನೀವು ಮೂಂಗ್ ದಾಲ್ ತೊಂಬರ್ರಿ, ಉರದ್ ದಾಲ್ ತೊಂಬರ್ರಿ. ಹಂಗಂದ್ರ ಹೆಸರು ಬೇಳೆ ಅಲ್ಲ ಉದ್ದಿನ ಬ್ಯಾಳಿ. ಏನ ಅಲ್ಲ ಉದ್ದಿನ ಬ್ಯಾಳಿ ಅಂತನೂ ಐತೆ? ಮತ್ತೆ ಯಾವ್ಯಾವ ಅದಾವು ಮಾರಾಯ? ನನಗೆ ಇದ ಫಸ್ಟ್ ಅಲ್ಲ ಹೆಸರು ಕೇಳಿದ್ದು, ಅಲ್ಲ ಉದ್ದಿನ ಬ್ಯಾಳೆ. ಯೋ ದೇವ್ರೇ, ಅಲ್ಲ ಉದ್ದಿನ ಬ್ಯಾಳಿ ಅಲ್ಲಪ್ಪ, ಬರೇ ಉದ್ದಿನ ಬ್ಯಾಳಿ. ಬರೀ ಉದ್ದಿನ ಬ್ಯಾಳೆ ಅಂತನೂ ಐತಾ? ಅಯ್ಯ ನಿಮ್ಮ ಹುಂಬ ತೆಲಾಗ ನಾ ಸಗಣಿ ತುಂಬಲಿ ಬುಟ್ಟಿ ಕಟ್ಲೆ. ನಿಮಗೇನ ಬಂದತ್ರಿ ಮೆಸ್ಕಿರಿ ಹಚ್ಚಿರಿ ನನ್ನ ಕಡೆ? ಮೊದಲ ನನ್ನ ಅಡಿಗೆ ಮನೆ ಕೆಲಸ ಮಾಡಿ ಸಾಕಾಗೈತೆ, ನಾನು ತಲೆ ಹಾಕಿ ಮಾಡಕೋಬೇಡ್ರಿ. ಹೋಗಿ ಉದ್ದಿನ ಬೇಳೆ ಹೆಸರು ಬೇಳೆ 2 ಕಿಲೋ ತಗೊಂಡು ಬರ್ರಿ. ಹೌದು ಹೆಸರು ಬೇಳೆ ಏನ ಬಿಡು, ನನ್ನ ಮಗಳು ಕೇಳ್ಯಾಳ. ಉದ್ದಿನ ಬೇಳೆ ಅದಕ್ಕೆ ದಾಸಿ ಮಾಡಕ್ಕೆ. ದಾಸಿ ಮಾಡಬೇಡ. ದಾಸಿ ಮಾಡಿದಕ್ಕೆ ಅಯ್ಯಯ್ಯೋ ನಮ್ಮ ತಮ್ಮ ಇದ್ದಿದ್ರು 4 ತಿಂತಿದ್ದ 8 ತಿಂತಿದ್ದ. ನಮ್ಮ ತಮ್ಮಗೆ ದಾಸಿ ಅಂದ್ರೆ ಭಾರಿ ಇಷ್ಟ ಅಂತೇಳಿ ಕಣ್ಣಾ ನೀರು ತೊಗೊಂಡು ದಾಸಿ ಹಾಕ್ಕೊಂತ ಆ ದಾಸಿ ಮ್ಯಾಗ ಎಣ್ಣೆ ಬಿಡ ಬದ್ಲಿ ನೀನು ಕಣ್ಣೀರು ಬಿಡೋದು ಹಾಕತಿ. ತರಬೇಡ ಮಾಡಬೇಡ. ದಾಸಿ ಅಂತ ಊಟ ಅಲ್ಲ, ದಾಸರಾಟ ಅಲ್ಲ ಅಂತ. ಅದಕ್ಕೆ ಯಾವ ನೋಡಕ್ಕೆ ಹೋದ ನಿಮ್ಮ ರಾಡಿನ ತಗ. ಮೊದಲ ಒಣ ಟೆನ್ಷನ್ ನನಗೆ 108 ತಲೆಯಾಗ, ಅದ್ರಾಗ ನಿಂದೊಂದು ರಾಡಿ. ಅವ್ವ ನನ್ನ ಗಂಡ ಸ್ಟ್ಯಾಂಡೇನ ಕುಡುಕ್ತಿಲಾಗ ಏನು ಬಂತ ಯಪ್ಪ ಒಣ ಟೆನ್ಷನ್. ಮನಿ ಮಠ ಚಿಂತಿಲ್ಲ, ಹೆಂಡ್ರ ಮಕ್ಕಳು ಚಿಂತಿಲ್ಲ, ಹೆಂಗಪ್ಪ ನಾಳೆ ತರ್ಬೇಕ ಬಿಡ್ಬೇಕನ್ನೋ ಚಿಂತಿಲ್ಲ, ದುಡಿಬೇಕು ದುಃಖ ಬಿಡಿಬೇಕನ್ನೋ ಚಿಂತಿಲ್ಲ. ಎದ್ರದ ಯಪ್ಪ ನೀನು ಒಣ ಟೆನ್ಷನ್? ಈ ಸಲ ಮೋದಿ ಬರ್ತಾರ ಮತ್ತೆ ಯಾರು ಬರ್ತಾರ ಅಂತ ನಾನು ಒಣ ಟೆನ್ಷನ್ ತಲೆಯಾಗ. ನಿಂದೊಂದು ತಗ ಬೆಳಗ್ಗಿಂದ ನ್ಯೂಸ್ ನೋಡಾಕತ್ರ ತಲೆ ಕೆಟ್ಟು ಹಂಡಾವರಣ ಆಗಕತ್ತೈತಿ. ಏನು ಹಂಗೆ ಕಾಂಪಿಟೇಷನ್ ಮ್ಯಾಗ ಕಾಂಪಿಟೇಷನ್, ಯಾರು ಹೆಚ್ಚು ಯಾರು ಕಡಿಮೆ ನೋಡ್ಬೇಕು. ಭಾರಿ ತಲೆ ಕೊರಿಯಾಕತ್ತ ಬಿಟ್ಟತಿ. ಓ ದೇವ್ರೇ ಸುಮ್ಮನಿರ್ನಿ, ನಾನು ಟಿ ವಿ ನೋಡ್ಬೇಕು. ಒಂದು ಕಡ್ಲಿ ಇಟ್ಟಿತ್ತಂದ್ರೆ ಒಂದು 4 ಕಾಂದ ಬಜ್ಜಿ ಮಾಡ್ಕೊಂಬಲ್ಲಿ ಚಾ ಕುಡ್ಕೊಂತ ನೋಡ್ತೀನಿ, ಸಮಾಧಾನಕತಿ. ಸೇರೇನ ಕುಡ್ಕೊಂತ ನೋಡ, ಚಾ ಯಾಕೆ ಕುಡ್ಕೊಂತ ನೋಡ್ತಿ? ಇವತ್ತು ನೀ ನಾನು ಏನು ತೆನಸ್ಕೊಂಡಿ ನೋಡು. ಹೋಗಿ ಕಾಂದ ಬಜ್ಜಿ ಮಾಡು ಮಸ್ತ್ ಅಂದ 90. ನಿಮಗೇನ ಬಂದೈತೆ ಶಟ್ರೋಗ ಹೊಕ್ಕಿನ ಆಳಗೆ ಏನಂತ ಹೋಗಿ ಉದ್ದಿನ ಬೇಳೆ ಹೆಸರು ಬೇಳೆ ತರ ಹೋಗ್ರಿ.
ಏನು ಕಾಡ್ತಾಳು ಮರೆ ತಣ್ಣಗಿದ್ದವಂಗ ತಲ್ಯಾಗ 108 ತುಂಬಿ ಆಸೆ ಹುಟ್ಟಿ ಹಿಂಗೆ ಮಾಡ್ತಾಳ. ಮುಂದಿನ ಜನ್ಮದಾಗ ತಿಗಣಿ ಆಗಿಬಿಡ್ತಾಳ. ಇಲ್ಲ ನಮ್ಮನಿ ಟಿ ವಿ ನೋಡೋ ಹೊತ್ನಾಗ ನೆಮ್ಮದಿಲ್ದಂಗೆ ಹೇಳ ಕುಂತಾಗ ಸಣ್ಣ ಹುಡ್ರು ಗಡ್ರ ದಂಡಿಗೆ ಹಂದಿ ಹಿಂದಿಂದ ಬಂದು ಕಾಡ್ತಾವ ನೋಡು, ನೆಮ್ಮದಿ ಕುಂದ್ರಾಕ್ ಬಿಡ್ಲಂಗ ಹಂಗೆ ಮಾಡ್ತಾಳ ನೋಡು. ನೋಡಿದೆ ನಿಮ್ಮ ಅಪ್ಪನ ಮಾತೆ. ಹೋಗವ ಕುಂದ್ರು, ಬಡ ಬಡ ಮಾಡ್ಕೊಂಡು ತೊಗೊಂಬರ್ತೀನಿ ಹೋಗು. ದೇವ್ರ ದಯಲ್ಲ ನನ್ನ ಮಗಳಿಗೆ ಒಂದು ಚಲೋ ಹೊತ್ತಂಗೆ ನಾರ್ಮಲ್ ಹೊಟ್ಟಿ ಪಟ್ಟಿ ಕೋಸ್ಗೋಲಾರ್ದಂಗೆ ಸಿದ್ರಿನ ಆಗ್ಲಾರ್ದಂಗೆ ನಾರ್ಮಲ್ ಹೆರಿಗೆ ಆದ್ರೆ ಅಷ್ಟೇ ಸಾಕಪ್ಪ ಯಪ್ಪ. ಬೆಲ್ಲ ಎಲ್ಲೋತು? ಅವ್ವ ಹೌದು, ಗಿರ್ಜಕ್ಕಂಟಿ ಕೆಲ್ಸಕ್ಕೊಂಟಾರ? ಹ್ಞೂ ಯಾಕೆ? ಏನಿಲ್ಲ, ಬೆಳಗ್ಗೆ ಅವ್ರ ಮನೆ ಒಳಗೆ ಭಾಳ ಬಾಯಿ ಕೇಳಕತ್ತಿತ್ತು. ಕಟ್ಟಿ ಮೇಲೆ ಗಾಳಿಗಂತ ಕುಂತಿದ್ನಲ್ಲ, ಅವಾಗ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತೇಳಿ ಅವ್ರು ಏನೋ ಚೀರ್ತಾ ಇದ್ರು. ಇವ್ರು ಜಗಳ ಮಾಡಿ ಹತ್ಕೊಂತ ಹೋದ್ರು, ಭಾಳ ಹತ್ಕೊಂತ ಹೋದ್ರು. ಯಾಕಂತ ಗೊತ್ತಾಗ್ಲಿಲ್ಲ. ಆ ಗಣಮಗೊಬ್ಬ ಏನಾಗೈತೆ ಏನು ಹೆಂಡತಿ ದುಡಿದ್ರೆ ಅದು ಏನು ಮರ್ಯಾದೆ ಹೊಂಟತೆ ಏನೋ ಇವಂದು. ಈ ನಮ್ಗೆ ಕುಡ್ದು ಇಸ್ಪೀಟ್ ಆಡಿ ಎತ್ತಬೇಕಾದ ಸಾಲ್ಗಾರ ಮನೆಗೆ ಬಂದು ಹೊಂಟ್ರೆ ಇವ್ ಮರ್ಯಾದೆ ಹೋಗ್ವಲ್ತೆ, ಹೆಂಡತಿ ದುಡಿಯಾಕೊಂಡ್ರೆ ಮರ್ಯಾದೆ ಹೋಗತ್ತಂತ. ಹುಚ್ಚು ಗಂಡು ಮಕ್ಕಳು ಏನು ಹೇಳ್ಬೇಕು? ಹೋಗವ ಹೋಗು. ಅದೇನೋ ಅಂತಾರೆ ಊರಾನ್ ಸುದ್ದಿಗೆ ಮುಲ್ಲಗ ಸೊರಗಿದ್ನಂತೇಳಿ. ನಿನಗೆ ಯಾಕೆ ಬೇಕು? ಹೋಗಿ ಆರಾಮ್ ಕುಂದ್ರು. ದುನಿಯಾದಾಗ ಒಂದೊಂದು ಗಂಡುಗಳು ಒಂದೊಂದು ಥರ, ಒಂದೊಂದು ಹೆಂಡ್ತಿಯಾರು ಒಂದೊಂದು ಥರ. ನಮಗೆ ಬಂದಿದ್ದ ಕಷ್ಟನ ಹೆಚ್ಚಂತ ನಾವು ಅನ್ಕೊಂಡಿರ್ತೀವಿ. ಯೋ ದೇವ್ರೇ, ಒಬ್ಬೊಬ್ರಿಗೆ ಎಂತೆಂಥ ಕಷ್ಟ ಬರ್ತಿರ್ತಾವಂದ್ರೆ ಕಣ್ಣಿಲ್ಲೇ ನೋಡಬಾರ್ದು ಬಿಡು. ಅವಾಗ ಅವ್ರು ನೋಡಿ ನಾವು ಸಮಾಧಾನ ಪಟ್ಕೋಬೇಕಷ್ಟೇ. ಯಾಕ ಸೋಮ, ನೀನು ಹೆಂಡ್ತಿ ನಮ್ಮ ಮನೆಗೆ ಬರಬೇಡ ಅಂದಳ ನಿನಗೆ? ಇಲ್ಲ ಬೇ, ಹಂಗ್ಯಾಕಂತಿ? ವಾಂತಿ ಆಗಿತ್ತು. ಯಾಕ? ಎದ್ರ ಸಂಬಂಧ? ಮತ್ತೆ ವಾಂತಿ ಮಾಡ್ಯಾಳ ನೀನು ಹೆಂಡ್ತಿ? ಅಯ್ಯೋ ದೇವ್ರೇ, ಸಾಕು ಬಿಡ್ಲ. ಒಂದೇನ ಆಗೈತಪ್ಪ ಈ ವಯಸ್ಸಕ್ಕೆ, ತೀರಾ ಇಲ್ಲೇ ಅದಿ ಅಂತೇಳಿ ನಂಗೆ ಹೊಳ್ಳ ವಾಂತಿ ಮಾಡಿಸಿದ್ದನಕ್ಕಿನ್ನ. ಚೀ ಸಾಕು. ಹಾಡ್ದಾಳ ಅಂದ್ರು ಮೈಯಾಗ ಶಕ್ತಿ ಬೇಕಲ್ಲ. ಏನು ಬರ್ಬರ್ತಾ ಹರಿಯೋದು ಹುಡುಗಿ ಕಳನ ಈಕೆ. ಬೇಡಪ್ಪ, ವಾಂತಿ ಪಂತಿ ಯಾಕೆ ಈಗೇನು ತಗ್ಸಿಬಿಟ್ಟೇನ ಅದನ್ನ? ಹೆಂಗೆ ತಗ್ಸಕ್ಕದು ಹೋಗ್ಬೇಡ, ಗುಳಿಗೆ ಅದು ಕೊಡಿಸ್ಬೇಡ. ಏನ ದೇವರು ಇದೊಂದು ಕೊಟ್ಟಾನ ಆತು, ಇದೊಂದು ಆಗಿಂದ ಆಪ್ರೇಷನ್ ಮಾಡಿಸ್ಬಿಡ ಆಕಿಗೆ. ನೀ ಮತ್ತೆ ವಾಂತಿ ಗಿಂತಿ ಮಾಡಿಸ್ಕೊಂತ ಕುಂದ್ರಬೇಡ. ಏನು ಸಾಯಿ ಮಟ್ಟ ಹಡಿದ ಮಾಡ್ಬೇಕನ್ನಕ್ಕೆ ಹಂಗೆ? ಇನ್ನೂ ಅದು ತಳಗಿಂದ ಇನ್ನು ಚೀ ಅನ್ನಕತ್ತೈತಿ, ಆಗಲೇ ಮತ್ತೊಂದು ಹೊಟ್ಟೆಯಾಗ ರೆಡಿ ಮಾಡಿಯಲ್ಲ ನೀನು. ಯವ್ವ ದೇವ್ರೇ, ಏನು ಹೇಳ್ಬೇಕು? ಹರಿಯದ ಹುಡುಗರ್ಕಿಂತ ಬಲ ಆಗಿರಪ್ಪ ಆತ. ಆಯಿತು, ಇನ್ನೇಮೆ ಹಿಂಗೆ ಮಾಡಬೇಡ, ಇದೊಮ್ಮೆ ಆಗೈತಿ ಏನು. ನಾನು ನಿನಗೆ ಎದಕ್ಕೆ ಬರಕ್ಕೆ ಹೇಳಿದೆ ಅಂತೇಳಿ ನೆನಪಾರಿ ನೋಡು. ಆದರೂ ನೀನು ಏನು ಹೊಟ್ಟಿಲ್ಲಂತಿ, ಚಳಕಾಯಿ ಉಪ್ಪಿನಕಾಯಿ ಕೆನ್ಮನ್ನಿ ಒಂದು ತಟಕ್ಕೆ ತೊಗೊಂಡು ಹೋಗು ತಿನ್ಲಿಕ್ಕೆ. ಅಯ್ಯೋ ದೇವ್ರಿ, ನಾನೇನೋ ಮಾತಾಡಿದ್ರೆ ಈ ಮುದುಕಿಗೆ ಒಂದು ಕೇಳಾಕತ್ತಲ್ಲಪ್ಪ. ಎದಕ್ಕೆ ಬರಾಕ್ ಹೇಳಿದಿ? ಇವ ಯಾಕೆ ಹಿಂಗೆ ಮಕ್ಕ ಬಿಕ್ಕೊಂಡು ಕುಂತಾನಲ್ಲ? ಯಪ್ಪ, ಏನು ಹೇಳಿದ್ರ ಹಣೆ ಬಾರಣ. ನೀನು ಎದಕ್ಕೆ ಬರಾಕ್ ಹೇಳಿನಿ ಅಂದ್ರೆ ನಾನು ಇವ ಅದಾನಲ್ಲಿ ನಮ್ಮ ಲಡ್ದುಲಾಟೆನ ಹಲಕಟ್ಟ ಬಾಡೆ ಇವಂಗ ಎಷ್ಟು ಬುದ್ಧಿ ಹೇಳಿದ್ರು ತಲೆಯಾಗ ಹೋಗೋಲ್ತಲ್ಲ. ಏನ ದೇವ್ರಿಗೆ ಗೊತ್ತು ತಲೆಯಾಗ ಏನು ಸಗಣಿ ಗಿಗಣಿ ತುಂಬ್ಕೊಂಡಾನ. ಏನು ನನ್ನ ಸುಶಿಗೆ ಒಂದು ಅಳತಿ ಬಾಯಿ ಮುಂದಾಗ ಮಾತಾಡ್ತಾನೆ. ಪಾಪ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗ್ತದ. ಗಿರ್ಜಕ್ಕರ್ಗ ಯಾಕೋ ಏನಂದಿಲ್ಲ ಮಲೇಸಿ? ಏನೋ ಹತ್ಕೊಂತ ಹೋದ್ರಂತಲ್ಲ? ಆಕೆ ಹತ್ಕೊಂತ ಹೋಗಿದ್ದು ಕಾಣ್ತತಿ. ಇಲ್ಲಿ ನಾನು ಮರ್ಯಾದೆ ಹೊಂಟಿದ್ದು ಕಾಣೋದಲ್ಲ ನಮ್ಮವ್ಗ. ಏನು ನಮ್ಮವನು ಅವ್ರವನ ಒಂದು ಗೊತ್ತಾಗೋಲ್ತ. ಏನಾತ್ಲೇ ಸುಳೆ ಮಗನ? ಸುಮ್ಮನೆ ಇದ್ದಂಗಿದ್ದಂಗೆ ನಾಟಕ ನಡೆಸಿಯಲ್ಲ. ಆ ಹೆಣ್ಮಗಳು ಏನು ಮಾಡಿದ್ಲಕ್ಕಿ ನಿನಗೆ? ಪಾಪ ಕೆಲ್ಸಕೊಂಟಾರಂತಲ್ಲ ಏನೋ ದುಡ್ಯಾಕ. ಅಂತ ಹೊತ್ತಿನಾಗ ಅವ್ರಿಗೆ ನಮ್ಮನಿ ಬಾಯಿಗೆ ಬಂದಂಗೆ ಬೈದ ನೀನು. ಅದ ನನಗೆ ಬಂದಿರೋ ಸಮಸ್ಯೆ ಎದಕ್ಕೆ ಹೋಗ್ಬೇಕಲ್ಲ ದುಡ್ಯಾಕ. 10 ರೂಪಾಯಿಗೆ ನನ್ನ ಜೊತೆ ಕೈ ಚಾಚ್ಕೊಂತ ನಿಂದಿರ್ತಿದ್ದಕ್ಕಿ ಈಗ ತಾನ ಸ್ವಂತ ದುಡಿ ಹೆಂಗಾಗ್ಯಾಳ ಈಗ ನೋಡು. ಮಲೆ ಇದು ಸುಮಣ, ನಾ ಹೇಳೋದಾದ್ರೆ ಆಕಿ ದುಡಿಯಾಕೆ ಮಾತ್ರ ಹೋಗಬಾರ್ದು ಅಷ್ಟೇ. ಇವತ್ತು ಬೆಳಿಗ್ಗೆ ಹೋಗ್ಬೇಡ ಅಂತ ಕೈ ಹಿಡಿದ್ರೆ ಕೈ ಕೊಸರಿ ನಾನು ಕೂಟ ಜಗಳ ಮಾಡಿ ಹೋಗ್ಯಾಳ ಗೊತ್ತಿನ. ಎಷ್ಟು ಸೊಕ್ಕ ಬಂದತಕ್ಕಿಗೆ. 15 ದಿನ ಆಗಿಲ್ಲ ಕೆಲಸಕ್ಕೆ, ಕೈ ಇಷ್ಟು ಸೊಕ್ಕಕ್ಕಿಗೆ. ಇನ್ನೇನಾರ ಒಂದು 4 ಪಗಾರ ತೊಗೊಂಬಂದ್ಬಿಟ್ಲಂದ್ರೆ ಮನೆಗೆ ಇನ್ನಾಕಿ ನಮ್ಮ ಮಾತು ಕೇಳ್ತಾಳಂತ ಮಡಿಯ. ನನ್ನ ಮಾತಂದ್ರೆ ಕೋಳಿ ಪುಚ್ಚಕ್ಕಿಗೆ ಗೊತ್ತೈತೆ ನಿನಗೆ? ಅಯ್ಯ, ಭಾಳ ಅಂದ್ರೆ ಭಾಳ ಕಲ್ತಾಳಕ್ಕಿ, ಭಾಳ ಮಿಗ್ಗರ್ದಾಳಕ್ಕಿ. ನಿನಗೆ ಗೊತ್ತಿಲ್ಲ. ಯಾಕೆ ಹಿಂಗೆ ಮಾಡ್ತೀಲಿ? ಆಕೆ ದುಡಿದ್ರೆ ಏನು ಮಂದಿ ಕೊಡ್ತಾಳೆ ಅನ್ಲಿ? ನೀನು ಸಂಸಾರಕ್ಕೆ ಅಲ್ಲನ ಬಿಡ್ಲೇ. ನೀ ಹಿಂಗೆಲ್ಲ ಮಾಡಬಾರ್ದಪ್ಪ. ನೀ ಏನಾನ ಆದರೂ ನೀ ಯಾಕೆ ಬರ್ಬರ್ತ ಒಂಥರನ ಮಾಡಕತ್ತಿ ನೋಡ್ಲಿ ಮಲೇಶಿ. ನಾನು ನೋಡ್ತಾ ಇದ್ದೇನೆ ಗುಡಿ ಕಡೆ ಯಾರೋ ಏನೋ ಅಂದ್ರಪ್ಪ, ನಾನು ಕೇಳಿಸ್ಕೊಂಡೇನು ಬಿಡು. ನೀ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿ? ನೀ ಹೇಳ್ಬೇಕು, ನೀನು ಹೇಳ್ಬೇಕು. ಯಾಕೆ ನನಗೆ ಇಷ್ಟ ಬಂದಂಗಿರವ ಅದನ್ನೇನು ನೀವು ಕೇಳ್ತೀರಿ? ನಾನು ಹೆಂಡ್ತಿ ದುಡಿದ್ರೆ ಏನು ತೊಂದರೆ ನಿಮಗೆ ಅಂತ ಕೇಳ್ಬೇಕು. ಎಲ್ಲ ಅಷ್ಟು ಸುಲಭಲ್ಲ ಸುಮಣ. ನೀ ಹೇಳ್ತಿ ಇದೇ ಜಗದಾಗ ನಿನ್ನ ಹೆಂಡ್ತಿ ಏನಾರ ಕೆಲ್ಸಕ್ಕೆ ಹೋಗಿದ್ರೆ ಅವಾಗ ಗೊತ್ತಾಕಿತ್ತು ನಿನಗೆ ಅದ್ರದ್ದು ಏನು ಅಸಹ್ಯ ಅಂತೇಳಿ. ಏನಪ್ಪ ನೀ ಅದು ಯಾಕೆ ಹಿಂಗೆ ಯೋಚನೆ ಮಾಡಾಕತ್ತೀಯ? ದೇವ್ರಿಗೆ ಗೊತ್ತು. ನನಗೇನಿದ್ರಾಗ ಅಂತ ತಪ್ಪೇನು ಕಾಣವಲ್ತಪ್ಪ. ನೀ ಸುಮ್ಮನೆ ಭಾಳ ವಿಚಾರ ಮಾಡಾಕತ್ತಿ ಅಂತ ನನಗೆ ಅನ್ಸಕತ್ತೈತೆ ನೋಡು. ಭಾಳ ವಿಚಾರ ಏನೆಲ್ಲ ನಿಂಗೆ ಗೊತ್ತಾಗೋದಿಲ್ಲ. ಸುಮ್ಮನಿರು. ನನಗೆ ಮಾತ್ರ ಕೆಲ್ಸಕ್ಕೆ ಹೋಗೋದು ಮನಸ್ಸಿಲ್ಲ. ಆ ಹುಡುಗನ್ನ ಈ ವಯಸ್ಸಿಗೆ ನೋಡ್ಕೋಬೇಕು. ಅಂಥದ್ದನ್ನು ದಿಕ್ಕೇಡಿ ಮಾಡ್ದಂಗೆ ಮಾಡಿಬಿಟ್ಟು ನಮ್ಮ ಅವ್ನ ಮ್ಯಾಗ ಹೊಕ್ಕಾಳ. ವಯಸ್ಸು ಅದಕ್ಕೆ ನಮ್ಮವ್ವ ಮನ್ಯಾಗೆಲ್ಲ ಕೆಲಸ ಮಾಡೋಕ್ಕಾಗತ್ತೆ ಆಕಿಗೆ? ನೀನೇ ಹೇಳಿ ನೋಡೋಣ. ಆಕಿಗೆ ವಯಸ್ಸಾಗಿರೋ ನಮ್ಮವ್ನ ಈ ವಯಸ್ಸಿನಾಗ ನೋಡ್ಕೋಬೇಕಿಕ್ಕೆ. ಅದನ್ನ ಬಿಟ್ಟು ಈಕಿ ಪ್ಯಾಡಿಗೆ ಬಗಲಿ ಬ್ಯಾಗ್ ಹಾಕೊಂಡು ಹೋದ್ರೆ ನೋಡೋರ್ಗೆ ನನಗೆ ತಿಳ್ಕೊಳಕ್ಕಿಲ್ಲ. ನನಗೆ ಗೊತ್ತಿದ್ದಂಗೆ ಎಲ್ಲ ಕೆಲಸ ಮುಗಿಸಿ ಹೋಕ್ಕಾರ ಅಂತ ಸುದ್ದಪ್ಪ. ನೀನು ನೋಡಿದ್ರೆ ಹಿಂಗಂತಿ.
ಅದೊಂದು ಅಡ್ಗೆ ಮಾಡಿ ಕಸ ಹೊಡೆದು ಬಾಂಡೆ ತಿಕ್ಕಿ ಕಲ್ಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ಆ ಒಂದು ಅರ್ಬಿ ಎಲ್ಲ ಒಗೆದು ಮಾಡಿಬಿಟ್ರೆ ದೊಡ್ಡಗದನ. ಹುಚ್ಚಡ್ಸಿಕೆ ಮತ್ತು ಮನ್ಯಾಗ ಕೆಲಸ ಏನಿರ್ತಾವಲೆ ಇವ ಅಲ್ಲನ, ಇವನ್ನೆಲ್ಲ ಮಾಡಿಟ್ಟ ಹೋಗಾರಂದ್ರೆ ಮತ್ತಿನ್ನೇನು ಉಳಿತೆ. ಅದೊಂದು ಖುಷಿನೀಗ ಒಂದು ಸ್ವಲ್ಪ ದಿನ ನೀನಾರ ನೋಡ್ಕೊ ನಡಿತೈತಿ, ಅವ್ರಾರ ನೋಡ್ಕೊಲಿ. ನಾನು ಯಾಕೆ ಗಂಡಸು ಅಂತೇಳಿ ಮಿಸಿ ತಿರ್ಕೊಂಡು ಅಡ್ಡಾಡಿದ್ರೆ ಎಲ್ಲರೂ ಬಳೆ ಹಾಕತ್ತೇನ್ಲೇ. ನೋಡಪ್ಪ, ನಾ ಹೇಳುವಷ್ಟು ಹೇಳೀನಿ. ಇನ್ನೂ ಹುಚ್ಚರ ಸಂತಿ ಹಂಗೆ ಯೋಚನೆ ಮಾಡ್ತಿ ಅಂದ್ರೆ ನಿನಗೆ ಬಿಟ್ಟಿದ್ದಪ್ಪ. ಹೆಣ್ಮಕ್ಳು ಈ ಗಂಡಿನ ಸರಿ ಸಮ ಅದಾರ ಅಂತೇಳಿ ಯಾವಾಗ ತಿಳ್ಕೊತೀವೋ ಅದು ನಿನಗೆ ಗೊತ್ತು. ಅಯ್ಯೋ ಹಂಗ ಹೋದ್ನಲ್ಲಿವ ಏನ ಅಂದ ಹೋಗ್ಯಾನವ ನಿನಗೆ. ಬಾಡೆ ಇನ್ನಾರ ಬದ್ಲಾಗ. ಹಬ್ಬ, ಈ ರೂಮು ಭಾರಿ ಐತ್ ಬಿಡ. ನಮ್ಮನಿನ ಆದರೂ ಈ ರೂಮಿಗೆ ಬಂದು ನೋಡಿದ್ದೇ ಇಲ್ಲ ನಾನು. ಯವ್ವ, ಭಾರಿ ಮಸ್ತ್ ಆಗೈತೆ, ಅನುಕೂಲ ಆಗೈತೆ ರೂಮ್. ಈ ರೂಮ್ ಇಷ್ಟು ಅನುಕೂಲವಾಗೈತೆ ಅಂತ ನೋಡಿದ್ದೇ ಇಲ್ಲ ನೋಡಿ ನಾನು. ನಮ್ಮಣ್ಣ ಅತ್ತಿಗೆ ಮತ್ತೆ ನಿಮ್ಮ ಕಡೆ ನಿಮ್ಮ ಅಪ್ಪನ ಕಡೆ ಯಾವ ಬಳಗನೂ ಇಲ್ಲ ಬಿಡ. ನಮ್ಮಣ್ಣ ಅತ್ತಿಗೆ ಮದು ಬಂದ್ರೆ ಅದು ಉಳ್ಕೋತಿದ್ರಿಲ್ಲ. ಮತ್ತೆ ಈಗ ಅಕ್ಕಿ ಪ್ರೆಗ್ನೆಂಟ್ ಅದಲ್ಲ, ಅದಕ್ಕೆ ಇಲ್ಲೇ ಇರ್ರಿ ಅಂತ ಹೇಳಿದ್ದೆ. ಹತ್ತೇಳು ತ್ರಾಸ ಆಗತ್ತಲ್ಲ ಮಕ್ಳ. ಹಾಂ ಇರ್ತೀವಪ್ಪ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಚಲೋ ಐತಿ, ಅನುಕೂಲ ಐತಿ ಮನಿ. ಏನು ರೂಮ್ ಅನುಕೂಲ ಇಲ್ಲಪ್ಪ ಅನ್ನಂಗಿಲ್ಲ, ಏನಿಲ್ಲ, ಬೇಕಾದಂಗೆ ಐತಿ ಇರ್ತೇನೆ. ಸ್ವಪ್ನ, ನಿಂಗೆ ಇಷ್ಟ ಆಯ್ತಾ ಇದು ರೂಮ್? ಅನುಕೂಲವಾಗಿ ಐತಿಲ್ಲ? ಅಯ್ಯ, ಇಷ್ಟ ಆಗ್ಲಾರ್ದ ಇನ್ನೇನು. ಆಕೆನ್ ದೊಡ್ಡ ಬಂಗ್ಲೆ ಒಳಗೆ ಇದ್ದು ಬಂದೈಕೇನು? ಅದ ಒಂದು ಹಾಲ್ನಾಗ ಅಡಿಗೆ ಮನಿ, ಮಕ್ಕಳದು ಬಚ್ಚಲ ಎಲ್ಲ ಅದೇ ಸ್ಟೋರ್ ರೂಮ್ ಅದೇ ಎಲ್ಲ ಆಗಿತ್ತಿಲ್ಲ. ಅದ್ರಾಗ ಇದ್ದು ಬಂದಕ್ಕಿಗೆ ಇಷ್ಟು ಚಲೋ ಬರೀ ಬೆಡ್ರೂಮ್. ನೀನು ಇಷ್ಟ ಆತ ಅಂತ ಕೇಳಾಕತ್ತಿಯಲ್ಲ, ಎಲ್ಲ ಇಷ್ಟ ಆಕೈತೆ ತಗೋ. ಹಂಗಲ್ವೇ, ಕೇಳಿದೆ ಅಕ್ಕಿಗೆ. ಮತ್ತು ಆ ರೂಮ್ನಾಗಿಂದ ಈ ರೂಮಿಗೆ ಬಂದು ಒಮ್ಮೆ ಅಡ್ಜಸ್ಟ್ ಆಗಂಗಿಲ್ಲಲ್ಲ. ಅವ್ರ ಮನೆಯಾಗಿಂದ ಈ ಮನೆಗೆ ಬಂದು ಅಡ್ಜಸ್ಟ್ ಆಗ್ಯಾಳ, ಇನ್ನು ರೂಮ್ ಬಿಟ್ಟು ರೂಮಿಗೆ ಬಂದು ಅಡ್ಜಸ್ಟ್ ಆಗಿಲ್ಲನ. ಸುಮ್ಮನೆ ಇಲ್ಲ ಬರೋದೆಲ್ಲ ಕೇಳಬೇಡ. ಆಕಿಗೂ ಇಷ್ಟ ಆಗಿರ್ತೈತಿ, ಯಾಕಾಗಲ್ಲ. ಇಷ್ಟು ದೊಡ್ಡ ಮನೆ ಆಕಿ ಅದೃಷ್ಟದಾಗಾರ ಬರ್ದಿತ್ತನ. ಏನೋ ಆಕಿ ನಸೀಬ ಇಷ್ಟು ಚಲೋ ಮನೆ ಸಿಕ್ಕೈತಿ. ಹಾಂ, ನಾಳೆ ದವಾಖಾನಿಗೆ ಹೋಗ್ಬೇಕು, ನೆನಪಿರ್ಲಿ. ಹೋಗಿ ಬರ್ರಿ. ನಿಮ್ಮ ಮತ್ತೆ ಈ ಕೋಣೆ ಏನಾರು ಬದ್ಲಿಬೇಕಂದ್ರೆ ಹೇಳೋಲ್ಲ, ಚೇಂಜ್ ಮಾಡಿಸ್ತೇನೆ ಆ ಮಕ್ಳಿಗೆ ಹೇಳಿ. ಆಮ್ಯಾಗ ಏನಾರ ಬೇಕಾದ್ರೆ ಈಗ ಮ್ಯಾಗ ಹೋಗಿ ಟಿಜುರಾಗಿ ಏನೇನದ ನೋಡಿ ನಿಮ್ಮ ತೊಗೊಂಬಂದು ಇಟ್ಕೋರಿ. ಅಕ್ಕಿನಂತೂ ಎದಕ್ಕೂ ಓಡಿಸ್ಬೇಡ. ಜಾಕ ಮಾಡೋತ್ನಾಗ 20 ಸಲ ಅದನ್ನು ಕೊಡು ಇದನ್ನು ಕೊಡೋದು, ಮತ್ತೆ ಇಲ್ಲಿಂದ ಅಲ್ಲಿ ಓಡಿಸಿ ಏನು ಬೇಕು ಅದನ್ನ ನೆಟ್ಟು ತೊಗೊಂಬಂದು ಇಟ್ಕೋ. ಹ್ಞೂ ಆತಾಳ್ಬೇ, ನಾನು ಆಕಿನ ಕಳ್ಸೋದಲ್ಲಿ ತಗೋಬೇ. ನಿಂದಂತರೂ ತಗ ಕಳ್ಸಲ್ಲ ಅಂತ ಹೇಳೇನಿಲ್ಲ. ಏನು ಸೊಸಿ ಮೇಲೆ ಅಕ್ರೇ ಅಯ್ಯೋ ಪ್ರೀತಿ ಉಕ್ಕಿ ಹರಿತೈತಿ. ಸೊಸಿ ಮ್ಯಾಗ ಅಲ್ಲ, ಇವು ಹೇಳ್ತೇನಲ್ಲ, ಸೊಸಿ ಮ್ಯಾಗ ಅಲ್ಲ, ಮೊಮ್ಮಕ್ಕಳ ಮೇಲೆ. ಹೆಣ್ಣ ಗಂಡ ಯಾವ್ದೋ ಒಂದು ಆಗ್ತಾಯ್ತಲ್ಲ ಅದಕ್ಕೆ. ಅಯ್ಯವ್ವ, ನೀ ಹಿಂಗಂದ್ರೆ ಆಕಿಗೆ ಬೇಜಾರಾಗಲ್ಲ ಅನ್ಬೇ. ನೋಡಪ್ಪ, ನಮ್ಗೆ ಮುಚ್ಚಿ ಮರಿ ಮಾಡಿ ಮದರ ಕಾಲ ಇದ್ದಿದ್ನ ಹೇಳೇನಿ. ಆಯ್ತು, ಏನಾರ ಮಾಡ್ಕೊರಿ. ಸ್ವಪ್ನ, ಬೇಜಾರಾತನ? ಇರ್ಲಿ ಬಿಡ್ರಿ, ನಡಿತೈತಿ. ಅವಾಗಿನಕಿನ್ನ ಏನು ಜಾಸ್ತಿ ಇಲ್ಲ. ಇರ್ಲಿ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋಬೇಕು. ಹೇಳ್ಬೇಕಂದ್ರೆ ಅವ್ರಿಗೂ ನಮ್ಮಿಂದ ಭಾಳ ಬೇಜಾರಾಗೈತಿ. ಹೋಲತ್ತ ಅಲ್ಲ, ಇನ್ನೂ ಅವಾಗೆಲ್ಲ ಮಾತಾಡಿದ್ರೆ ಸಿಟ್ಟಿಗೆ ಬರ್ತಿದ್ರು. ಈಗ ಹಂಗೆಲ್ಲ ಏನಿಲ್ಲ, ಪ್ರೀತಿಯಿಂದ ಮಾತಾಡ್ತಾರೆ. ಪಾಪಗೋಸ್ಕರನೂ ಇನ್ನೊಂದು ಒಟ್ಟು ಪ್ರೀತಿ ಐತಿ ನನ್ನ ಮೇಲೆ ಅಷ್ಟೇ. ಸರಿ.